ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ PDO ಪ್ರೊವಿಷನಲ್ ಲಿಸ್ಟ್ 1:1 ನಾನ್ HKದು ಮತ್ತು WRD JEದು 1:3 ನಾನ್ HKದು ಮತ್ತು KS ಮೇನ್ಸ್ ರಿಸಲ್ಟ್ ಬಗ್ಗೆ ನೋಡೋಣ. ನಮಗಿರೋ ಮಾಹಿತಿ ಮತ್ತು ಲಾಸ್ಟ್ ಟೈಮ್ KPSC ವಿಸಿಟ್ ಮಾಡಿದಾಗ ಸೆಕ್ರೆಟರಿ ಮೇಡಮ್ ಅವ್ರ ಕಡೆಯಿಂದ ಮಾಹಿತಿ ಬಂದಿರೋ ಪ್ರಕಾರ ಮಾಹಿತಿ ಕೊಡ್ತೀನಿ ನೋಡಿ. ಎಷ್ಟು ಲೇಟ್ ಯಾಕೆ ಮಾಡ್ತಾರಂತಲೇ ಗೊತ್ತಿಲ್ಲ. ಯಾಕಂದರೆ KAದವರು 1 ವೀಕ್ ಆಯಿತು ಎಕ್ಸಾಮ್ ಮಾಡಿ, HK FDA ಮಾಡಿ, ಇವಾಗ ನಿನ್ನೆ ರಿಸಲ್ಟ್ ಬಿಟ್ಬಿಟ್ರು. ಈ ಮಂತ್ ಜನವರಿಯಲ್ಲಿನೇ 1:1 ಮಾಡಿರ್ತಾರೆ ಅವರು ಒಂದು ತಿಂಗಳಲ್ಲಿ. ಸೊ ಇವರು ಇನ್ನೂ 10 ಮಂತ್ಸ್ ಆದರೂ 1:3 ಬಿಟ್ಟಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ PDO ಲಿಸ್ಟ್ ಇದೆಯಲ್ಲ, ಫಸ್ಟ್ ಬರುತ್ತೆ ನೋಡಿ. PDO 1:1 ಪ್ರೊವಿಷನಲ್ ಲಿಸ್ಟು ಯಾವುದು ನಾನ್ HKದು. ಇದು ಮೇಡಮ್ ಅವ್ರು ಹೇಳಿರೋದು. ಮೇಡಮ್ ಏನು ಹೇಳಿದ್ದಾರೆ ಅಂದರೆ ಅತಿ ಶೀಘ್ರದಲ್ಲೇ ಶಾರ್ಟ್ಲಿ 1-2 ಪ್ರೊವಿಷನಲ್ ಲಿಸ್ಟ್ ಬರ್ತಾವಂತ ಹೇಳಿದರು. ಅದರಲ್ಲಿ ಇವಾಗ ಇರೋದಂದರೆ PDO ಇದೇ ಬರುತ್ತೆ ಅಂತ ಅನ್ಕೊತೀನಿ. ಓಕೆನಾ, ಇದೊಂದು ಮಾಹಿತಿ ಇದೆ. ಮತ್ತು ತುಂಬ ಜನ ವೇಟ್ ಮಾಡ್ತಿರೋದು ಯಾವುದಂದರೆ ಇವಾಗ JE ಆಸ್ಪಿರೆಂಟ್ಸು. ಯಾಕಂದರೆ ಕಳೆದ 10 ತಿಂಗಳಾಯಿತು, ಇನ್ನೂ 1:3 ಪಬ್ಲಿಷ್ ಮಾಡಿಲ್ಲ ಅವರು. ಸೊ ಏನಂದರೆ JEದು ಇವ್ಯಾಲ್ಯುಯೇಷನ್ ಆಗಿದೆ, ಇವ್ಯಾಲ್ಯುಯೇಷನ್ ಕಂಪ್ಲೀಟ್ ಆಗಿದೆ. 1:3 ಲಿಸ್ಟ್ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಓಕೆನಾ, 1:3 ಲಿಸ್ಟ್ ರೆಡಿ ಆಗ್ತಿದೆ ಅಂತ ಹೇಳಿದ್ದಾರೆ. ಸೊ ಇನ್ನು 15-20 ಡೇಸ್ ಆಗ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಇನ್ನೂ ಪ್ರಪೋಸಲ್ ಹೋಗಿಲ್ಲ ಅಲ್ವಾ. ಪ್ರಪೋಸಲ್ ಹೋದ್ಮೇಲೂ 2 to 3 ಡೇಸ್ ಅಥವಾ 1 ವೀಕ್ನೂ ತೊಗೋತಾರೆ ಲಿಸ್ಟ್ ಬಿಡೋಕ್ಕೆ. ಸೊ ಇನ್ನೂ ಈ ಲಿಸ್ಟ್ ರೆಡಿ ಮಾಡಿ ಪ್ರಪೋಸಲ್ ಕಳಿಸಿ 1:3 ಬರಬೇಕಂದ್ರೆ ಇನ್ನೂ 15-20 ಡೇಸ್ ಆಗ್ಬೋದು. ಯಾಕಂದರೆ ಇನ್ನೂ ಲಿಸ್ಟ್ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಈ ಮಾಹಿತಿ ನಮಗೆ ಬಂದಿರೋ ಮಾಹಿತಿ. ಓಕೆನಾ, ಇದು JEದಾಯಿತು. JE ಜಾಸ್ತಿ ಕೇಳ್ತಿದ್ದೀರಲ್ಲ ನೋಡಿ. ಮತ್ತು ಇನ್ನೂ ಯಾರಾದರೂ KPSC ವಿಸಿಟ್ ಮಾಡಿ ಇನ್ನೊಂದು 2 ಸಲ ಪ್ರೆಷರ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಮೇಡಮಿಗೆ ಇನ್ನೊಂದು 2 ಸಲ ಇನ್ನೊಂದು ಸಲ ಲೆಟ್ರ್ ಕೊಡ್ಬೋದು. ಓಕೆನಾ. JE ರಿಸಲ್ಟು ಈ ಮಂತ್ ಎಂಡ್ ಡಿಸೆಂಬರ್ ಎಂಡಿಗೆ ಬರುತ್ತೆ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ನವಂಬರು ಆವಾಗಲೇ ಹೇಳಿದರು. ನಾವು ಅಂದ್ಕೊಂಡಿದ್ದೀವಿ ಲಾಸ್ಟ್ ಆದರೂ ಡಿಸೆಂಬರ್ ಎಂಡಿಗಾದರೂ ಬರ್ಬೋದು ಅಂತ. ಸೊ ಸೆಕ್ರೆಟರಿ ಚೇಂಜ್ ಆದಮೇಲೆ ಏನು ವಿಶಾಲ್ ಸರ್ ಇದ್ರಲ್ಲ, ಅವ್ರು ಚೇಂಜ್ ಆದಮೇಲೆ ಸ್ವಲ್ಪ ಡಿಲೇ ಆಗಿಬಿಡ್ತು. ಯಾಕಂದರೆ ಮೇಡಮ್ ಬಂದು ಮತ್ತು ಅವರು ಮೀಟಿಂಗ್ ಮಾಡಿ ಅಡ್ಜಸ್ಟ್ ಆಗಬೇಕಂದ್ರೆ 15 ಡೇಸ್ ಹೋಗ್ಬಿಡುತ್ತೆ. ಸೊ ಅದರ ಸಲುವಾಗಿಯೇ ಇವಾಗ ಮೇಡಮ್ ಅವ್ರು ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು, ಅದಕ್ಕೆ ಡಿಲೇ ಆಗಿದೆ. ಓಕೆನಾ, ಇನ್ನು 15-20 ಡೇಸ್ JEಗೆ ಹೋಗುತ್ತೆ. ನೆಕ್ಸ್ಟು KS ಮೇನ್ಸ್ ನೋಡಿ. KS ಮೇನ್ಸ್ದು ನಮಗಿರೋ ಮಾಹಿತಿ ಪ್ರಕಾರ ಯಾವಾಗ ಕೋರ್ಟ್ ಆರ್ಡರ್ ಬಂತಲ್ಲ ಆವಾಗಿಂದ ಮೇನ್ಸ್ ಪೇಪರ್ ಚೆಕಿಂಗ್ ನಡೆದಿದೆ ಅಂತ ಮಾಹಿತಿ ಇದೆ. ಸೊ ಓಕೆನಾ, ಇಂಟರ್ವ್ಯೂವಿಗೆ ರೆಡಿ ಮಾಡ್ತಿದ್ದಾರೆ ಈ ಮೇನ್ಸ್ ಆದಮೇಲೆ. ಮೊನ್ನೆ ಸ್ವಲ್ಪ ಮಿಡಲಲ್ಲಿ ಡಿಲೇ ಆಗಿತ್ತು ಅಂತ ಇತ್ತು. ಸೊ ಇವಾಗ ಇದು ಎಲ್ಲ ಕಂಪ್ಲೀಟಾಗಿ ಈ ಮಂತ್ ಎಂಡ್ ಅಥವಾ ಫೆಬ್ರವರಿಯಲ್ಲಿ ಬರ್ಬೋದು. ಜಾನ್ ಅಥವಾ ಫೆಬ್ ಬರ್ಬೋದು. ಆಲ್ಮೋಸ್ಟ್ ಜಾನಿಗೆ ಬರ್ಬೋದು ಅಂತ ಅನ್ಕೋತೀನಿ. ಸೆಕ್ರೆಟರಿ ಅವ್ರು ಚೇಂಜ್ ಆಗಿಂದೆ ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ಅವ್ರು ಬಂದು ಮೀಟಿಂಗ್ ಮಾಡಿ ಅಲ್ಲಿ ಏನು ಕೆಲಸ ನಡೀತಿದೆ ಅಂತ ನೋಡ್ಕೋಬೇಕಲ್ಲ. ಸೊ ಡಿಲೇ ಮಾಡೇ ಮಾಡ್ತಾರೆ. ಯಾರು ಹಳೆ ಸೆಕ್ರೆಟರಿ ಇರ್ತಾರಲ್ಲ ಆವಾಗ ಕಂಟಿನ್ಯೂ ಕೆಲಸಗಳು ಮೂವ್ ಆಗ್ತಿರ್ತವೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಹೊಸ ಸೆಕ್ರೆಟರಿ ಬಂದಮೇಲೆ ಯಾವುದಾದ್ರೂ ಲಿಸ್ಟ್ ಬರೋದು ಏನಾದರೂ ಇದ್ದರೆ ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಸೊ ಹಿಂಗೆ ಆಗಿರೋದು. ಅದು ಟೈಮ್ ನೋಡಿ ಎಲ್ಲ ಬಿಟ್ಟು ಇವಾಗ JE ರಿಸಲ್ಟ್ ಬರಬೇಕಂತ ವೇಟ್ ಮಾಡ್ತಿರೋರಿಗೆ ಶಾಕ್. ಯಾಕಂದರೆ ಮೇಡಮ್ ಅವರು ಬಂದುಬಿಟ್ರು. ಇವಾಗ ಸೆಕ್ರೆಟರಿ ಸರ್ ಚೇಂಜ್ ಆದಮೇಲೆ ಸ್ವಲ್ಪ ಡಿಲೇ ಆಗಿದೆ. ಇವ್ಯಾಲ್ಯುಯೇಷನ್ ಆಗಿದೆ, ಅದೊಂದು ಏನು ಪ್ರಾಬ್ಲಮ್ ಇಲ್ಲ. ಇವ್ಯಾಲ್ಯುಯೇಷನ್ ಕಂಪ್ಲೀಟ್ ಆಗಿದೆ. ಸೊ ಲಿಸ್ಟ್ ಒಂದು ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇನ್ನೂ ಬರ್ಬೋದು ರಿಸಲ್ಟು. ಇನ್ನೊಂದು 15-20 ಡೇಸ್ ಅಂತೂ ಕಾಯಲೇಬೇಕು. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.